ನಮಗೆ ಏನಾದ್ರೂ ಕಷ್ಟ ಬಂದ ತಕ್ಷಣ ನಾವು ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಗೊತ್ತಾ? ಹಾಯ್ ಚಂದು ಫ್ಯಾಮ್, ನಿಮಗೆ ಕಷ್ಟ ಬಂದಿದೆ ಅಂದ ತಕ್ಷಣ ನೀವು ಏನ್ ಮಾಡ್ತೀರಾ? ಅಯ್ಯೋ ನನಗೆ ತುಂಬಾನೇ ಕಷ್ಟ ಇದೆ, ನನಗೆ ನನ್ನ ಲೈಫ್ ನಲ್ಲಿ ಮಾತ್ರ ಇಷ್ಟೊಂದು ಕಷ್ಟ ಇರೋದು ಅಂತ ಅನ್ಕೋತೀರಾ. ಆದ್ರೆ ಎಲ್ಲರ ಲೈಫ್ ನಲ್ಲಿ ಒಂದೊಂದು ತರದ ಒಂದೊಂದು ಕಷ್ಟ ಇರುತ್ತೆ ಗೈಸ್, ಆಯ್ತಾ? ಅದು ಶ್ರೀಮಂತ ಆಗಿರ್ಬೋದು, ಬಡವರಾಗಿರ್ಬೋದು. ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ದಿನ ಒಂದು ಕತೆ ಹೋಗ್ತಾ ಇರುತ್ತೆ. ಒಂದು ಕತೆ ಏನ್ ಮಾಡುತ್ತೆ, ನಾರ್ಮಲ್ ಹೋಗ್ಬೇಕಾದ್ರೆ ಒಂದು ಗುಂಡಿ ಒಳಗಡೆ ಬೀಳುತ್ತೆ. ಗುಂಡಿ ಒಳಗಡೆ ಬಿದ್ದವಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದು ಟ್ರೈ ಮಾಡುತ್ತೆ, ಮೇಲೆ ಬರ್ಲಿಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಮಣ್ಣು ಅದರ ಬೆನ್ ಮೇಲೆ ಆಗಿರ್ಬೋದು, ಎಲ್ಲಾದ್ರೂ ಒಂದ್ ಕಡೆ ಬೀಳ್ತಾನೆ ಇರುತ್ತೆ. ಅವಾಗ ಆ ಬೆನ್ ಮೇಲೆ ಬಿದ್ದಿರೋದನ್ನ ಅದು ಕೊಡವಿ ಆ ಮಣ್ಣನ್ನ ಕೆಳಗಡೆ ಹಾಕ್ತಾ ಅದು ಸರ್ವೈವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಥಿಂಕ್ ಮಾಡುತ್ತೆ, ಓ ನಾನು ಮಣ್ಣನ್ನ ಕೆಳಗಡೆ ಹಾಕಿದ್ರೆ ನಾನು ಏನ್ ಮಾಡ್ಬೋದು, ಹೋಗ್ಬೋದು, ಮೇಲೆ ಹತ್ಬೋದು ಅಂತ ಅದು ಡಿಸೈಡ್ ಮಾಡುತ್ತೆ. ಅದು ನಾನು ಕಷ್ಟ ಆಗಿತ್ತೆ ಅಂತ ಅಂದ ತಕ್ಷಣ ಅದು ಸುಮ್ಮನೆ ಇರಲಿಲ್ಲ, ಟ್ರೈ ಮಾಡ್ತಾ ಇದೆ, ಏನ್ ಮಾಡ್ಬೋದು ನಾನು ಮೇಲೆ ಹೋಗ್ಲಿಕ್ಕೆ ಅಂತ. ಅದಕ್ಕೋಸ್ಕರ ಅದಕ್ಕೊಂದು ಸೊಲ್ಯೂಷನ್ ಸಿಕ್ತು. ನಾನು ಮಣ್ಣನ್ನ ಕೆಳಗಡೆ ಹಾಕಿ ನಾನು ಮೇಲೆ ಹೋಗ್ಬೋದು ಅಂತ ಒಂದು ಐಡಿಯಾ ಬಂತು. ಆವಾಗ ಏನ್ ಮಾಡ್ತು, ಎಸ್ ಗೈಸ್, ಅದು ಮೇಲೆ ಬಂತು ಗೈಸ್, ಅದು ಮಣ್ಣನ್ನ ಕೆಳಗಡೆ ಹಾಕಿ. ಅದೇ ತರ ನಿಮಗೆ ಯಾವುದೇ ತರ ಕಷ್ಟ ಇರ್ಬೋದು, ನಿಮ್ಗೆ ಎಲ್ಲಾ ರೀತಿಯ ಒಂದೊಂದು ಸೊಲ್ಯೂಷನ್ ಇದೆ ಒಂದೊಂದು ಪ್ರಾಬ್ಲಮ್ಗೆ, ಆಯ್ತಾ? ನೀವು ಅದನ್ನ ಕಾಮ್ ಆಗಿ ಕುತ್ಕೊಂಡು ಫೈಂಡ್ ಔಟ್ ಮಾಡಿದ್ರೆ ಎಲ್ಲದಕ್ಕೂ ಸಾಧ್ಯತೆ ಇದೆ, ಎಲ್ಲದೂ ಕೂಡ ಅಚೀವ್ ಮಾಡ್ಬೋದು. ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು, ಆಯ್ತಾ? ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.